ಸೊ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ದ ರಾನಿ ಯೂಟ್ಯೂಬ್ ಚಾನಲ್ ಗೈಸ್. ಆ್ಯಕ್ಚುಲಿ ಇವಾಗ ನಾವು ಎಕ್ಸಾಕ್ಟ್ಲಿ ಕಾರಲ್ಲಿ ಹೋಗ್ತಾ ಇದ್ದೀವಿ. ಸೊ ಕಾರಲ್ಲಿ ಯಾರು ಹೋಗ್ತಾ ಇದ್ದೀವಿ ಅಂತಂದರೆ, ಸೊ ಇವರು ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ದೀರಾ. ಸೊ ಬೂಜಾಲಿ ನಾವು ಊಟಿಗೆ ಹೋಗಿದ್ವಿ ಗೈಸ್. ಇವಾಗೆಲ್ಲ ನಾವು ಇನ್ನೊಬ್ರು ಬರ್ತಾರಲ್ಲ, ಎಲ್ಲಿ ಮೈಸೂರು ಜನ ಆಗ್ತಾರ ಗೈಸ್. ಇವಾಗ ನಾವು 5 ಜನ ಸೇರಿ ನಾವು ಒಂದು ವಾಟರ್ ಪಾರ್ಕ್ಗೆ ಹೋಗ್ತಾ ಇದ್ದೀವಿ. ಸೊ ಏನಿಗೆ ಅಂತಂದರೆ ಈ ಬೇಸಿಗೆಗಾಲದಲ್ಲಿ ಸೊ ಸಿಕ್ಕಾಪಟ್ಟೆ ಬಿಸಿಲಿದೆ ಗುರು. ಅದಕ್ಕೋಸ್ಕರ ನಾವು ಒಂಚೂರು ಎಂಜಾಯ್ ಮಾಡ್ಕೊಬರೋಣ ಅಂತ ಅಂದ್ಬಿಟ್ಟು ನಾವೆಲ್ಲರೂ ಸೇರಿಕೊಂಡು GRSಗೆ ಹೋಗ್ತಾ ಇದ್ವಿ. GRS ಅಲ್ಲಂತೂ ಮಸ್ತ್ ಮಜಾ ಇರುತ್ತೆ ಅಂತ ಅಂದ್ಕೊಳ್ರಿ ಇವತ್ತಂತೂ. ಸೊ ನಮ್ಮ ಬಾಯ್ಸ್ ಎಲ್ಲ ಸೇರ್ಕೊಂಡು ಒಳ್ಳೆ ಕೂಳೆ ಮಾಡಾಕ್ಬಿಟ್ಟಿರ್ತೀವಿ. ಸೊ ಬ್ಲಾಗ್ ಎಲ್ಲ ಖಂಡಿತವಾಗ್ಲೂ ಸೂಪರ್ ಆಗಿರುತ್ತೆ. ಸೊ ಎಲ್ಲೂ ಸಹ ಸ್ಕಿಪ್ ಮಾಡಿದೆ ನೋಡಿ. ಆಮೇಲೆ ನಾವಿವಾಗ ಆನ್ ದ ವೇ ಮೈಸೂರು ರೋಡಲ್ಲಿ ಹೋಗ್ತಾ ಇದ್ದೀವಿ ಗೈಸ್. ಗೈಸ್ ಈಗ ಫೈನಲಿ ನಾವು ಬಂದಿದ್ದೀವಿ ಅರಸು ಸರ್ಕಲ್ ಹತ್ರ. ಸೊ ಇನ್ನೊಬ್ಬರನ್ನ ಪಿಕ್ ಮಾಡಿಕೊಂಡು ಸೀದಾ ಹೋಗಲೇ GRSಗೆ ಗೈಸ್. ಫೈನಲಿ ನಾವು ಎಂಟರ್ ಆಗ್ತಾ ಇದ್ದೀವಿ GRS ಬಂಡಿಸಿ ಪಾರ್ಕ್ಗೆ. ಸೊ ಆಲ್ಮೋಸ್ಟ್ 1.25 ಗಂಟೆ ಆಯಿತು ಗೈಸ್ ಸಿಟಿಯಿಂದ ಬೆಳೆಸ್ಕೊಂಬರೋ ತನಕ. ಓಹೋ ಇವತ್ತು ಕ್ರೌಡ್ ಇದೆ. ಸಂಡೇ ಕ್ರೌಡ್ ಇರುತ್ತೆ ಅಂದ್ಕೊಂಡ್ರೆ ನಾನು ಮಂಡೇ ಕ್ರೌಡ್ ಇದೆಯಲ್ಲ ಬ್ರೋ ಗೈಸ್. ನೋಡ್ರಿ ಎಷ್ಟು ಕ್ರೌಡ್ ಇದೆ. ಬಟ್ ನಾವು ಯಾವುದಕ್ಕೂ ಕಾಯಂಗಿಲ್ಲ ಗೈಸ್. ಒಂದು ಫೋನ್ ಮಾಡಿದ್ರೆ ಟಿಕೆಟ್ ನಮ್ಮ ಹತ್ರನೇ ಬರುತ್ತೆ, ತಲೆ ಕೆಡ್ಸ್ಕೊಳ್ಳಂಗಿಲ್ಲ. 5 ಟಿಕೆಟ್ ಸಹ ಫ್ರೀಯಾಗಿ ಕೊಡ್ತಾರೆ ಗೈಸ್. ಓಕೆ ಕಮಾನ್ ಲೆಟ್ಸ್ ಗೋ ಹೋಗೋಣ. ನಾವು ಎಂಟರ್ ಆಗ್ತಾ ಇದ್ದೀವಿ ಸ್ನೋ ಪಾರ್ಕ್ಗೆ. ಸೊ ನಮ್ಮ ಟಿಕೆಟ್ ಎಲ್ಲ ಆಲ್ರೆಡಿ ಹೊರಗಡೆ ಹೋಗಿದೆ. ನಮ್ಮ ಬಾಯ್ಸ್ ಬರ್ತಾ ಇದ್ದಾರೆ. ಸೊ ನೋಡ್ಬೋದು ಇವರಿಬ್ರು ಮತ್ತೆ ಹಿಂದೆ ಇಬ್ರು ಬರ್ತಾ ಇದ್ದಾರೆ ಗೈಸ್. ಎಲ್ಲರ ಕೈಗೂ ಬ್ಯಾಂಡ್ ಆಗ್ತಾ ಇದ್ದಾರೆ ಇವಾಗ. ನಿಮ್ಮ ಕೈಗೆ ಬ್ಯಾಂಡ್ ಸಾಲ್ತಿದೆ ಅಂತ ನೋಡ್ತಾರೆ ಅವರು ಗೈಸ್. ಇಲ್ಲಿ ನೋಡಿ ಗೈಸ್ ಹೆಂಗಿದ್ದಾರೆ ಇವರು. ಆಯ್ತಾ ಬ್ರೋ, ಟೈಟ್ ಆಯ್ತಾ? ಇಲ್ಲ ಗೈಸ್ ಆ್ಯಕ್ಚುಲಿ ನಾವು ಯಾರು ಸಹ ಸಾಕ್ಸ್ ಆಗೋ ಬಂದಿರಲಿಲ್ಲ. ಸೊ ಇವಾಗ ಸಾಕ್ಸ್ ಪರ್ಚೇಸ್ ಮಾಡೋಕ್ಕೆ ಹೋಗಿದ್ದಾರೆ. ಸೊ ಎಲ್ರಿಗೂ ಜಾಕೆಟ್ ಸಿಗುತ್ತೆ ಗೈಸ್. ಬಟ್ ಇವ್ರ ಸೈಜಿಗೆ ಜಾಕೆಟ್ ಸಿಗುತ್ತೆ ಇಲ್ಲ ಅಂತ ಗೊತ್ತಿಲ್ಲ ಗೈಸ್. ಏನಂತೀರಾ ಬ್ರೋ, ಸಿಗುತ್ತೆ ಅಂತೀರಾ? ನೋಡೋಣ ಜಾಕೆಟ್ ಗೈಸ್. ನಾವು ಇನ್ಫ್ಲುಯೆನ್ಸರ್ ಆಗಿ ಬಂತು ಅಂತಂದರೆ ಏನು ಬೆನಿಫಿಟ್ಸ್ ಅಂತಂದರೆ ನೋಡಿ, ಎಲ್ಲ ನಮ್ಮ ಹತ್ರನೇ ಬರ್ತಾರೆ ಗೈಸ್. ನಾವೇ ಎಲ್ಲೂ ಹೋಗಂಗಿಲ್ಲ. ಸೊ ಎಲ್ಲ ನಮ್ಮ ಹತ್ರನೇ ಬಂದು ಸೊ ನಿಮ್ಗೆ ಏನೇನು ಬೇಕು ಎಲ್ಲ ಕೊಟ್ಬಿಟ್ಟು ಹೋಗ್ತಾರೆ ಗೈಸ್. ಸೊ ಆ್ಯಕ್ಚುಲಿ ನಾವು ಇವ್ರ ಸೈಜಿಗೆ ಸಿಗಲ್ಲ ಅಂತ ಅಂದ್ಕೊಂಡಿದ್ವಿ. ಸೊ ಆದರೂ ಹುಡುಕ್ಬಿಟ್ರು ಗೈಸ್. ಇವ್ರ ಸೈಜಿಗೆ ಶೂ ನೋಡ್ರಿ ಗೈಸ್. ಫೈನಲಿ ನೋಡ್ರಿ ಎಲ್ಲರೂ ಸಹ ರೆಡಿ ಆಗಿದ್ದೀವಿ. ಸೊ ಇವಾಗ ಹೋಗ್ಬೇಕು. ಇಲ್ಲೇನು ಅಂಥದ್ದೇನಿಲ್ಲ ಬ್ರೋ, ಇದು ತೆಗ್ದಾದ್ಮೇಲೆ ಇರೋದು ಹೆವಿ ಭಯಂಕರ ಇದೆ ಕೋಲ್ಡ್ ಗೈಸ್. ಎಲ್ಲ ಮೆಟ್ಲು ಮೇಲೆ ಹೋದ್ರೆ ನಾವೆಲ್ಲ ಡಿಫ್ರೆಂಟ್ ಗೈಸ್. ಈ ಥರ ಅಡ್ವೆಂಚರ್ ಮಾಡಬೇಕು ಅಂದ್ಬಿಟ್ಟು ನಾವು ಟೈರಲ್ಲಿ ನಡ್ಕೊಂಡು ಹೋಗ್ತಿದ್ದೀವಿ ಗೈಸ್. ಗೈಸ್ ರಿಯಲ್ ಸ್ನೋ ಫಾಲ್ ಆಗ್ತಾ ಇದೆ ನೋಡ್ರಿ ಇಲ್ಲಿ. ಯಪ್ಪ ಓ ಇಲ್ಲಿ ನೋಡಿ ಗ್ಲಾಸ್ ಎಲ್ಲ ಮಂಕಾಗೋಯ್ತವ್ರದ್ದು. ಮೂಗ್ ತೋರಿಸಿ ಮೂಗೆಲ್ಲ ಹಗ್ಲಾಗೋಯ್ತವ್ರದ್ದು ಗೈಸ್. ಇವಾಗ ನಾವು ಸ್ನೋ ಪಾರ್ಕ್ ಎಲ್ಲ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ ಅಪ್ ಆ್ಯಂಡ್ ಡೌನ್ಗೆ. ಸೊ ಇದನ್ನ ಲಾಸ್ಟಲ್ಲಿ ತೊಗೋಬೋದಾಗಿತ್ತು, ಬಟ್ ಆದರೆ GRS ಅಲ್ಲೆಲ್ಲ ನೀರಲ್ಲೆಲ್ಲ ಆಟ ಆಡ್ಕೊಂಡು ನಮ್ಗೆ ಆಗಲ್ಲ. ಸೊ ಅದಕ್ಕೋಸ್ಕರ ನಾವು ಫಸ್ಟ್ ಇದನ್ನು ಕ್ಲಿಯರ್ ಮಾಡ್ಕೊಂಬಿಡೋಣ. ಅದಾದಮೇಲೆ ನಾವು GRS ಎಂಟರ್ ಆಗೋಣ ಗೈಸ್. ಈಗ ಫೈನಲಿ ನಾವು ಎಂಟರ್ ಆಗ್ತಾ ಇದ್ದೀವಿ. ಸೊ ಅಪ್ ಆ್ಯಂಡ್ ಡೌನ್ಗೆ. ಸೊ ನೋಡ್ಬೋದು ಲಾಸ್ಟ್ ಟೈಮ್ ಎಲ್ಲ ನಾವು ನೋಡಿದ್ದೀರಲ್ಲ. ಸೊ ಆ್ಯಕ್ಚುಲಿ ಲಾಸ್ಟ್ ಟೈಮ್ ನಾವು ಬ್ಲಾಗೇ ಮಾಡಿಲ್ಲ ಗೈಸ್. ಇಲ್ಲಿ ನೋಡಿ ಚಿಲ್ಡ್ರನ್ಸ್ ರೂಮು ಸಹ ಫುಲ್ ಉಲ್ಟಾ. ಸೊ ಪ್ರತಿಯೊಂದೂ ಸಹ ಉಲ್ಟಾ. ಸ್ಪೈಡರ್ ಮ್ಯಾನ್ ಸಹ ಉಲ್ಟಾ. ಸೊ ಇಲ್ಲಿ ನೋಡಿ ಇಟ್ಕೆಗಳೆಲ್ಲ ಉಲ್ಟಾ ಆಗೋಗಿದೆ. ಹೋಗೋಣ ಗೈಸ್. ಇದು ಬಂದು ಕಿಚನ್. ಓಕೆ ಬೇಡ ಗೈಸ್. ಈಗ ಫೈನಲಿ ನಾವು ಎಕ್ಸಿಟ್ ಆಗ್ತಾ ಇದ್ದೀವಿ. ಫಸ್ಟು ಇಲ್ಲೊಂದು ಆ್ಯಕ್ಟಿವಿಟಿ ಇದೆ ಗೈಸ್, ಇಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡು ನಾವು ಇವಾಗ ಹೋಗ್ತಾ ಇದ್ದೀವಿ. ಸೊ ಇಲ್ಲಿಯ ಇಲ್ಲಿಂದ ಏನು ಇದೆ ಅಂತಂದರೆ, ಸೊ ಇಲ್ಲಿ ಯಾರ ಮೈಂಡ್ ಸ್ಟ್ರಾಂಗ್ ಆಗಿರುತ್ತೆ ಅನ್ನೋದನ್ನ ನಾವು ನೋಡಬೇಕು. ನೋಡೋಣ ಬನ್ನಿ ಗೈಸ್. ಆ್ಯಕ್ಚುಲಿ ನಾವು ನಿಂತಿದ್ದ ಜಾಗದಲ್ಲಿ ನಿಂತಿದ್ದೀವಿ, ಬಟ್ ನಾನು ಇದು ರೊಟೇಟ್ ಆಗ್ತಾ ಇದೆಯಲ್ಲ. ಸೊ ನಾವು ಸಹ ರೊಟೇಟ್ ಆಗ್ತಿದ್ದೀವಿ ಅನ್ನೋ ಫೀಲ್ಗೆ ತಲೆ ಸುತ್ತುತ್ತೆ ಗೈಸ್. ಜಾಸ್ತಿ ಹೊತ್ತು ನಿಲ್ಲಕ್ಕಾಗಲ್ಲ. ಇಲ್ಲಿ ನೋಡಿ ಅನ್ಸುತ್ತೆ ಗೈಸ್. ನಿಮ್ಗೆ ಅನಿಸ್ತಿಲ್ವಾ? ಗೈಸ್ ತಲೆ ತಿರುಗ್ತದೆ ಗೈಸ್, ಹುಷಾರು. ಅದು ನೋಡಿ ನಿಂತಿದ್ದ ಜಾಗದಲ್ಲಿ ನಿಂತಿರುತ್ತೆ, ಬಟ್ ಅದು ನಮ್ಗೆ ರೊಟೇಟ್ ಆಗುತ್ತೆ. ಎಸ್ಕೇಪ್ ಹೊರಗಡೆ ಬಂದಾಗ ತಲೆ ತಿರುಗ್ತಾ ಇದ್ದಲ್ಲ ಬ್ರೋ ಅಲ್ಲ.
ಹೊರಗಡೆ ಬಂದಾಗಲೂ ತಲೆ ತಿರುಗ್ತೈತೆ. ಓಕೆ ಗೈಸ್, ಈಗ ಫೈನಲಿ ನಾವು ಸ್ನೋ ಪಾರ್ಕ್ ಮತ್ತು ಅಪ್ ಆ್ಯಂಡ್ ಡೌನ್ ಎರಡನ್ನೂ ಸಹ ಕಂಪ್ಲೀಟ್ ಮಾಡ್ಕೊಂಡು ಇವಾಗ ಕಾರ್ ಹತ್ರ ಹೋಗ್ತಾ ಇದ್ದೀವಿ. ಏನಕ್ಕೆ ಅಂದರೆ ನಮ್ಮ ಬಟ್ಟೆಗಳೆಲ್ಲ ಕಾರಲ್ಲಿದೆ. ಸೊ ಹಾಗಾಗಿ ನಾವು ಅಲ್ಲಿ ಕಾರ್ ಹತ್ರ ಹೋಗ್ಬಿಟ್ಟು ಬಟ್ಟೆ ಎಲ್ಲ ಎತ್ಕೊಂಡು ಎಂಟರ್ ಆಗ್ತೀವಿ ವಾಟರ್ ಪಾರ್ಕಿಗೆ. ಓಕೆ ಕಮ್ ಆನ್ ಲೆಟ್ಸ್ ಗೋ. ನೋಡಿ ಗೈಸ್, ನಮ್ಮ ಗ್ಯಾಂಗ್ ಹೆಂಗೆ ಹೋಗ್ತಾ ಇದ್ದೀವಿ. ಗ್ಯಾಂಗಲ್ಲಿ ಎತ್ಕೊಳ್ಳೋರು ಇವರು. ಇಲ್ಲಿ ನಾವು ಬಟ್ಟೆಗಳನ್ನೆಲ್ಲ ಎತ್ಕೊಂಡು ಹೋಗ್ತಾ ಇದೀವಿ ಇವಾಗ. ಸೊ ಕಮ್ ಆನ್ ಲೆಟ್ಸ್ ಗೋ. ಇವಾಗಿಂದ ಎಂಜಾಯ್ ಶುರು ಆಗುತ್ತೆ. ಏನಂತೀರ ಬ್ರೋ? ಫುಲ್ ಎಂಜಾಯ್ ಮಾಡ್ತೀರಾ? ಬಿಸಿಲಲ್ಲಿ ಬಂದಿರೋದು ಏನಕ್ಕೆ ಇಲ್ಲಿ ವಾಟರ್ ಪಾರ್ಕ್ ತಾನೆ ಎಂಜಾಯ್ ಮಾಡಲಿ ಅಂತ. ಎಂಜಾಯ್ ಮಾಡೋದ ಬ್ರೋ, ಆರಾಮಾಗಿ ಕೊಡಲ್ಲ ಅನ್ಸುತ್ತೆ ಇಲ್ಲಿ. ಹೇಳಿದ್ದು ಏನು ಎಂಜಾಯ್ ಮಾಡೋದು ಅನ್ನೋದು. ನಿಮಗೆ ರಿಸ್ಟ್ರಿಕ್ಷನ್ ಎಷ್ಟಿದ್ರ ವೆಯ್ಟು? 157. ಅಕ್ಕು ಮೇ ಬಿ ನನ್ನ ಪ್ರಕಾರ ಸಿಗಲ್ಲ ಅನ್ಸುತ್ತೆ ಬ್ರೋ. ಸಿಗಲ್ಲ ಅನ್ಸುತ್ತೆ. 1000 ಎಂಟ್ರೀಸಲ್ಲಿ ಆಲ್ರೆಡಿ 500 ಆಗಿದೆ. ಹಾಂ, ಆಲ್ರೆಡಿ 500 ಆಗಿದೆ. 1000 ನಮ್ದಾ 1000 ಅಲ್ಲಿ ಕೊಟ್ಟಿರೋದವರು. ಗೈಸ್ ಆ್ಯಕ್ಚುಲಿ ನಾವು ಕಾರ್ ಡ್ಯಾಶಿಂಗ್ ಆಡೋಣ ಅಂತ ಅಂದ್ಕೊಂಡಿದ್ದೀವಿ, ಬಟ್ ಅದು ಸಿಕ್ಕಾಪಟ್ಟೆ ರಶ್ ಇದೆ ಗೈಸ್. ಅದಕ್ಕೋಸ್ಕರ ನಾವು ಇವಾಗ ಫಸ್ಟ್ ವಾಟರ್ ಪಾರ್ಕಿಂಗ್ ಹೋಗ್ಬಿಡೋಣ. ಅದಾದಮೇಲೆ ನೆಕ್ಸ್ಟ್ ನಾವು ಮಿಕ್ಕಿದ್ದು ಪ್ಲ್ಯಾನ್ಸ್ಗಳನ್ನ ನಾವು ಮಾಡೋಣ ಗೈಸ್. ಓಕೆ ಕಮ್ ಆನ್ ಲೆಟ್ಸ್ ಗೋ. ಇವಾಗ ಹೋಗೋಣ ವಾಟರ್ ಪಾರ್ಕಿಂಗ್ ಹತ್ರ. ಗೈಸ್ ಇವಾಗ ನಾವು ಆಟ ಆಡೋಕ್ಕೂ ಮುಂಚೆ ಸ್ವಲ್ಪ ಹೊಟ್ಟೆ ಗಿಟ್ಟೆ ಹಸಿತಿತ್ತಲ್ಲ. ಸೊ ಆಲ್ಮೋಸ್ಟ್ 1 ಗಂಟೆ ಹತ್ತಿರ ಆಗಿದೆ. ಅದಕ್ಕೆ ಕಾಫಿ ಕೊಡೋಣ ಅಂತ ಅಂದ್ಕೊಂಡು ಕಾಫಿ ಆರ್ಡ್ರ್ ಮಾಡಿದ್ದೀವಿ ಗೈಸ್. ಇವಾಗ ಗಾಯ್ಸ್ ಇಲ್ಲಿ ನೋಡ್ರಿ, ಒಂದು ಕಾಫಿಗೆ 109 ರೂಪಾಯಿ ಅಲ್ಲ ಗಾಯ್ಸ್. ಯಪ್ಪ ಗೈಸ್, ಈ ಕಾಫಿಗೆ 109 ರೂಪಾಯಿನ ಬ್ರೋ? ಒಂದಕ್ಕೆ 109 ರೂಪಾಯಿ ಈ ಕಾಫಿಗೆ ಗೈಸ್. ಗೈಸ್ ಈಗ ಫೈನಲಿ ನಾವು ಹೋಗ್ತಾ ಇದ್ದೀವಿ ಈ ಗೇಮ್ ಆಡೋದಕ್ಕೆ ಇವಾಗ. ಓ ಮೈ ಗಾಡ್ ಗೈಸ್, ನಾವೆಲ್ಲ ಹೋಗ್ತಾ ಇದೀವಿ, ಬಟ್ ಇವ್ರು ಹೋಗ್ತಾರೆ. ಏನಕ್ಕೆ ಬ್ರೋ? ಏನಕ್ಕೆ ಬ್ರೋ? ಗೈಸ್ ಆ್ಯಕ್ಚುಲಿ ಪೈಪು ಚಿಕ್ಕದಂತೆ ಅವ್ರಿಗೆ, ಮಧ್ಯೆ ಸಿಗಾಕೊಂಬಿಟ್ರೆ ಕಷ್ಟ ಅಂದ್ಕೊಂಡು ಅವ್ರು ಬರ್ತಾ ಇಲ್ಲ ಗೈಸ್. ಹೋಗ್ತಾವ್ರು ನೋಡಿ ನನ್ನ ಫ್ರೆಂಡ್ಸು, ಹೋಗ್ಬಿಡ್ರು. ಗೈಸ್ ಇವಾಗ ನೆಕ್ಸ್ಟ್ ನಾವು ಬಂದಿದ್ದು ಇದೊಂದು ಥರ ಫಾಲ್ಸ್ ಗೈಸ್. ಇಲ್ಲಿ ಬಂದು ಎಂಜಾಯ್ ಮಾಡೋಣ ಅಂತ ಇವಾಗ ನಮ್ಮ ಬ್ರೋ ಎಲ್ಲ ಎಂಜಾಯ್ ಮಾಡ್ತಾರೆ ಇವಾಗ ನೋಡ್ರಿ ಗೈಸ್. ಇವಾಗ ನಾವು ಇಲ್ಲೇ ಫಾಲ್ಸ್ ಹತ್ರ ಬಂದ್ವಿ. ಆ್ಯಕ್ಚುಲಿ ಕೆಳಗಡೆನೇ ಹೋಗ್ಬೋದಾಗಿತ್ತು, ಬಟ್ ಚಿಕ್ಕ ಮಕ್ಕಳುಗಳೆಲ್ಲ ಹುಚ್ಚೆ ಊದ್ಬಿಟ್ಟಿರ್ತಾರೆ ಅಂತ ಭಯ ಗೈಸ್. ಅದಕ್ಕೋಸ್ಕರ ನಾವು ಇಲ್ಲೇ ಬಂದಿದ್ದೀವಿ. ಎಲ್ಲಿ ರೇಂಬೋ? ಇದಲ್ಲ ಬ್ರೋ ರೇಂಬೋ ಗೈಸ್. ಇಲ್ಲಿ ಬರೋ ನೀರು ಫೋರ್ಸ್ಗೆ ಬೆನ್ನೋವೆಲ್ಲ ಹಂಗೆ ಕಳೆದು ಹೋಯ್ತಿದೆ. ನಮ್ಮ ಬಾಯ್ಸ್ ಎಲ್ಲ ಆರಾಮಾಗಿ ಬೆನ್ನೋವೆಲ್ಲ ಕಳ್ಕೊಂಡ್ರು ಅಲ್ಲ ಬ್ರೋ? ಎಷ್ಟಿತ್ತು ಬೆನ್ನೋವು ನಿಮಗೆ? ಬೆನ್ನೋವೆಲ್ಲ ಹೆಂಗಿತ್ತು? ಜಗ್ಗುದಿ ಬೇಕೇ ಇಲ್ಲ, ಅಷ್ಟು ಫೋರ್ಸ್ ಆಗಿತ್ತು ಮಾತ್ರ ನೀರು ಗೈಸ್. ಈಗ ನೆಕ್ಸ್ಟ್ ನಾವು ಬಂದಿದ್ದೀವಿ ಇಲ್ಲೊಂದು ವಾಟರ್ದು. ಸೊ ಮೇಲಿಂದ ಸಕ್ಕದಾಗಿ ನೀರು ಬೀಳುತ್ತೆ ಗುರು. ಅದು ಬಿದ್ದಾಗ ಎಷ್ಟು ಫೋರ್ಸ್ ಆಗಿರುತ್ತೆ ಅಂತಂದರೆ ನಮ್ಮ ಬಾಯ್ಸ್ ಎಲ್ಲ ಅದಕ್ಕೆ ಕಾಯ್ತಾ ಇದ್ದಾರೆ. ಹೆಂಗಿತ್ತು? ಒಂದಿಷ್ಟು ಲಾಲಿಪಾಪ್ ತರಬೇಕಿತ್ತು. ಏಕೆ? RCB ಫ್ಯಾನ್ಸ್ ಯಾಕೆ? ನಿನ್ನೆ ವಿನ್ ಆದ್ರಲ್ಲ, ಆದ್ರೂ ಲಾಲಿಪಾಪ್ ತಾನೆ. ಓ ನೀವೇ ಫ್ಯಾನ್ ಹಂಗಾರೆ? CSKನಾ? CSK ನೀವು? ಏನಿಲ್ಲ ಬ್ರೋ, ನಾವಂತೂ ಮ್ಯಾಚೇ ನೋಡಲ್ಲ. ಎಲ್ಲ ಕುಂತಾಗ ಮಾತ್ರ ನಿಜ ಹೇಳ್ತೀನಿ ಗಾಯ್ಸ್, ಯಪ್ಪ ಎಷ್ಟು ಭಯಂಕರ ಇತ್ತು ಅಂದ್ರೆ ಮಾತ್ರ ಜೀವ ಬಾಯ್ ಬಂದ್ಬಿಟ್ಟಿತ್ತು ನನ್ಗಂತೂ.
ಗೈಸ್ ಇವಾಗ ಇದೆಲ್ಲ ಕಂಪ್ಲೀಟ್ ಆಯಿತು ಗೈಸ್. ಇವಾಗ ನೆಕ್ಸ್ಟ್ ನಾವು ಹೋಗ್ತಾ ಇದೀವಿ ಇವಾಗ. ಸೊ ಅದೇ ಅಲೆ ಬರ್ತದಲ್ಲ, ಸೊ ಆ ಆಟಕ್ಕೆ ನಾವು ಹೋಗ್ತಾ ಇದೀವಿ ಇವಾಗ. ಸೊ ನೋಡಿ ಇದೆಲ್ಲ ಕಂಪ್ಲೀಟ್ ಆಯಿತು ಗೈಸ್. ಇವಾಗ ಬನ್ನಿ ನಾವು ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದ್ದೀವಿ. ಕಮಾನ್ ಲೆಟ್ಸ್ ಗೋ ಗೈಸ್. ಇಲ್ಲಿ ಆ್ಯಕ್ಚುಲಿ ಎಲ್ಲ ಬರೀ ಮಕ್ಳುಗಳಿಗೆ. ಇವಾಗ ನಾವು ಹೋಗ್ತಾ ಇದ್ದೀವಿ. ಸೊ ಅಲ್ಲಿಗೆ 2:15 ಸ್ಟಾರ್ಟ್ ಆಗುತ್ತೆ. ಸೊ ಬ್ರೋ ಅದು ನೇಮ್ ಏನೇ ಬ್ರೋ? ವೇವ್ ಪೂಲಕ್ಕೆ ಅಂತೆ ಗೈಸ್. ಬನ್ನಿ ಹೋಗೋಣ. ಇವಾಗ ಆಲ್ರೆಡಿ ಮುಂದೆ ಹೋಗ್ಬಿಟ್ಟು ಜಾಗ ಮಡಿಕೊಂಬಿಡೋಣ ಅಂತ ನಮ್ಮ ಬ್ರೋ ಹೇಳ್ತಿದ್ದಾರೆ. ಬ್ರೋ ನೀವು ಇದ್ರೆ ಎಲ್ಲ GRS ಅಲ್ಲಿ ಆಟ ಆಡೋಕ್ಕಾಗಿದೆ, ಇದು ಒಂದೇ ಬ್ರೋ ನಿಮಗೆ. ಬನ್ನಿ ಬ್ರೋ, ಹಿಂಗೆ ಇಲ್ಲೇ ಇದೆ. ಹೋಗಿ ಕೆಳಗಡೆ ಹೋಗಿ. ಗೈಸ್ ಈಗ ಆಲ್ಮೋಸ್ಟ್ ಎಲ್ಲಾನು ಗೇಮಿಂಗ್ಸ್ ಆಡಿದೆ. ಇವಾಗ ಹೊಟ್ಟೆ ಸಿಕ್ಕಾಪಟ್ಟೆ ಹಚ್ಚಿತಾ ಇದೆ ನಮಗೆ. ಸೊ ಅದಕ್ಕೋಸ್ಕರ ನಾವು ಇವಾಗ ಊಟ ಮಾಡ್ಕೊಂಡು ಬರೋಕ್ಕೆ ಹೋಗ್ತಾ ಇದ್ದೀವಿ ಗೈಸ್. ಬನ್ನಿ ಹೋಗೋಣ ಗೈಸ್. ಇಲ್ಲಿ ನೋಡಿರಿ, ಟೋಟಲಾಗಿ 5 ಬಿರಿಯಾನಿ ಆರ್ಡರ್ ಮಾಡಿದ್ದೀವಿ, ಚಿಕನ್ ಬಿರಿಯಾನಿ. ಸೊ ಇವಾಗ ತಿಂತಾ ಇದ್ದೀವಿ ಗೈಸ್. ಇವಾಗ ಬನ್ನಿ ಗೈಸ್. ಈಗ ಫೈನಲಿ ನಾವು ಊಟನ ಆರ್ಡರ್ ಮಾಡಿದ್ವಿ, ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಲಾಲಿಪಾಪು. ಸೊ ಇವಾಗ ಎಲ್ಲರೂ ಊಟ ಮಾಡ್ತಾ ಇದ್ದೀವಿ ಗೈಸ್. ಇವಾಗ ಒಳ್ಳೆ ಬ್ಯಾಟಿಂಗ್ ಆಗ್ಬಿಟ್ಟು ಮತ್ತೆ ಇನ್ನೊಂದ್ಸಲ ಗೇಮ್ ಆಡೋಕೆ ಹೋಗ್ತೀವಿ. ಓಕೆ ಗೈಸ್ ಇಲ್ಲಿ ನೋಡಿ ಇಲ್ಲಿ ಬ್ರೋ ನಿಮ್ಗೆ ಆಯ್ತಾನೆ ಇಲ್ಲಲ್ಲ ಬ್ರೋ. ನಾವೆಲ್ಲ ಹಿಂಗೆ ಕೂತ್ಕೊಂಡಿದ್ರೆ ಅವ್ರು ನೋಡಿ ಹಿಂಗೆ ಕೂತ್ಕೊಂಡು ಮೇಡಮ್ ನಗ್ತವ್ರೆ. I am underwater, please help. Hello guys. ಗೈಸ್ ಆ್ಯಕ್ಚುಲಿ ನಾವು 3 ಜನಕ್ಕೆ ಹೋಗ್ಬೇಕು, ಬಟ್ ಆದರೆ ಇವ್ರಿಗೆ ಒಬ್ಬರೇ ಹೋಗ್ಬೇಕಂತೆ ಗೈಸ್. ನೋಡಿ ಕತೆ ನೀವಿಬ್ರು ನೀರು ಹೋಗುತ್ತೆ ಬ್ರೋ ಇದ್ರೊಳಗೆ. ಹೋಗುತ್ತೆ ಬ್ರೋ, ಸರಿ ಅದಲ್ಲ, ಮತ್ತೆ ಸುಮ್ಮನೆ ಹೋಯ್ತಿದ್ದಲ್ಲ ಅಂತ ಹೋಗುತ್ತೆ. ಇವಾಗ ಓಪನ್ ಮಾಡ್ತಾರಲ್ಲ. ಬಾಯ್ ಬ್ರೋ, ಬಾಯ್ ಬಾಯ್. ಹುಷಾರಾಗಿ ಬನ್ನಿ, ನಮ್ಮ ಹಿಂದೆ ಇರ್ತೀವಿ ಮುಂದೆ, ಆಯ್ತಾ? ಬಾಯ್ ಬಾಯ್ ಗೈಸ್. ಇವಾಗ ನಾವು ಇದ್ರೊಳಗೆ ಹೋಯ್ತಾ ಇದೀವಿ. ಇವಾಗ ಭಯಂಕರವಾಗಿರ್ತದೆ ಒಳಗೆ. ನೀವು ಆರಾಮಾಗಿ ಕಂಫರ್ಟಬಲ್ ಆಗಿ ಕೂರಿ ಬ್ರೋ. ಇವಾಗ ಒಳಗೆ ಹೋಗ್ಬಿಡ್ತದೆ. ಬೇಗ 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 ಬೇಗ. ನೀವು ಜಾಸ್ತಿ ಬರ್ತೀವಿ ಬಿಡುತ್ತೆ. ಅವ್ರ ಮಧ್ಯೆ ಆಗ್ಬಿಟ್ಟವ್ರೆ ಮತ್ತೆ. ಬ್ರೋ ಅರ್ಧ ಮುಳಿಗೆ ಹೋಗ್ಬಿಡೈತಲ್ಲ ಆ ಕಡೆ. ಇನ್ನೊಂದ್ಸಲ ಬೇಕಾ? ಹೇಗೆ? ಹಲೋ ಗಾಯ್ಸ್.
ನಾವು ಇವಾಗ 2ನೇ ಟ್ರಿಪ್ ಹೋಗ್ತಿರೋದ್ರಿಂದ ಅಲ್ಲಿ ನಿಂತಿರೋ ಕ್ಯೂ ಅಲ್ಲಿ ನಿಂತಿರೋದೆಲ್ಲಾನು ಸಹ ಸಿಕ್ಕಾಬಟ್ಟೆ ಬರ್ನಿಂಗ್ ಆಗ್ಬಿಡೈತೆ. ಯಾಕೆಂದ್ರೆ ಅವರು ಅಷ್ಟೊತ್ತು ಕ್ಯೂ ಅಲ್ಲಿ ನಿಂತು ಕಾಯ್ತಿದ್ದಾರೆ, ಬಟ್ ನಾವು ಕ್ಯೂ ಅಲ್ಲಿ ನಿಲ್ಲಂಗೆ ಇಲ್ಲ. ಸೊ ಸೀದಾ ಬಂದ್ಬಿಟ್ಟು ಆ ಶಾರ್ಟ್ ಕಟ್ ಅಲ್ಲಿ ಬಂದಿದ್ದಕ್ಕೆ ಎಷ್ಟೋ ಜನ ಹುಡ್ಕೊಂಡ್ಬಿಡೋರೆ, ಏನು ಮಾಡೋಕ್ಕಾಗಲ್ಲ. ಕೈ ಒಳಗೆ ಪ್ರವೇಶರು ಕೈ ತಂದು ಹೋಗ್ಬಿಡ್ತಾವ ಹಂಗೆ. ಸ್ಟಾರ್ಟ್ ಮಾಡೋದೆ ನಾವು ಸುಮ್ಮನೆ ತಿಕ್ಕ ಉಳಿಸ್ಕೊಂಡ್ಬಿಡ್ತಾರೆ ಎಲ್ಲರೂ. ಅದರಿಂದ ನಿಜ. ಆನೆ ಮಾಡಿಲ್ಲ ನೀವು. ಬಸ್ ನಡಕ್ತಾ ಬಿದ್ದಾರ ಅವಾಗ್ಲೇ. ನನ್ನ ಕಡೆ ಅಲ್ಲ, ನಿಮ್ ಕಡೆ ಚಾನ್ಸ್ ಇಲ್ಲ ನೋಡ್ ಕಡೆ ನಿಮ್ ಕಡೆ RCB CSK ಅಲ್ಲಿ RCB ಗುರ್ಸ್ಬೇಕು. ಹೋಗೋಣ. ಗೈಸ್ ಇವಾಗ ನೆಕ್ಸ್ಟ್ ನಾವು ಕಾರ್ ಡ್ಯಾಶಿಂಗ್ ಆಡ್ತಾ ಇದ್ದೀವಿ. ಸೊ ಅಲ್ಲೆಲ್ಲ ಕ್ಯೂ ನಿಂತಿದ್ದಾರೆ, ಬಟ್ ನಮ್ಗೆ ಯಾವುದೇ ರೀತಿಯ ಕ್ಯೂಗಳಿಲ್ಲ. ಸೊ ದಟ್ಸ್ ದ ಇನ್ಫ್ಲುಯೆನ್ಸರ್. ಓಕೆ ಕಮ್ ಆನ್, ಲೆಟ್ಸ್ ಗೋ ಗೈಸ್. ಬನ್ನಿ ಬ್ರೋ ಬೇಗ. ಫೈನಲಿ ನಾವು ಕಾರ್ ಡ್ಯಾಶಿಂಗು ಸಹ ಆಡ್ಕೊಂಡು ಇವಾಗ ನಾವು ಬಂದಿದ್ದೀವಿ ಸೊ ಈ ಗೇಮ್ಗೆ. ಸೊ ಇದ್ರ ಗೇಮ್ ನೇಮ್ ಏನು ಅಂತ ನನಗೆ ಗೊತ್ತಿಲ್ಲ. ಸೊ ಇಲ್ಲಿ ನೋಡ್ಬೋದು, ಬಟ್ ಇದು ನನ್ನ ಕೈಲಿ ಆಡೋಕ್ಕಾಗಲ್ಲ ಗುರು. ಏನದು ಎವ್ವಿ ಮೇಲೆ ಹೋಗಿ ಕೆಳಗೆ ಬರುತ್ತೆ. ಸೊ ಹೊಟ್ಟೆ ಫುಲ್ ಕಲಿಸ್ಬಿಡ್ತದೆ. ಇದು ಅದಾದಮೇಲೆ ಸೊ ಇದೂ ಅಷ್ಟೇ. ಸೊ ನನ್ನ ಕೈಲಂತೂ ನಾನು ರಿಸ್ಕ್ ತಾಳೋಕ್ಕೆ ಹೋಗಲ್ಲ. ಏನಕ್ಕೆ ಅಂತಾರೆ, ಇದು ಜಸ್ಟ್ 5 ನಿಮಿಷದ ಆಟಕ್ಕೋಸ್ಕರ. ಆಮೇಲೆ ನಾನು ಮನೆಗೆ ಹೋಗೋ ತನಕ ಫುಲ್ ಹೊಟ್ಟೆ ಕಲಿಸ್ಕೊಂಡು ಇರಬೇಕಾಗುತ್ತೆ. ಅದಕ್ಕೋಸ್ಕರ ಬೇಡ ಅಂತ ಅಂದ್ಬಿಟ್ಟು ನಾನು ಇದನ್ನು ಸ್ಕಿಪ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಬಾಯ್ಸಲ್ಲಿ ಎಲ್ಲಿ ಹಿಂದೆ ಹೋದ್ರಾ ಮುಂದೆ ಹೋದ್ರಾ? ಇಲ್ಲಿದ್ದೀರಾ ಬ್ರೋ? ಹುಷಾರು, ಬಾಯ್. ಗೈಸ್ ಇದೇ ಕಾರಣಕ್ಕೆ ನಾನು ಹೋಗಲ್ಲ. ನೋಡಿ ಎಷ್ಟು ಮೇಲ್ಗಡೆ ಹೋಗ್ತೈತೆ ಅಂತ, ಯಪ್ಪ ತಲೆ ತಿರುಗಿಬಿಡ್ತದೆ ಹಂಗೆ. ಸೊ ಅದಕ್ಕೋಸ್ಕರ ನಾನು ಹೋಗ್ಲೇ ಇಲ್ಲ. ಅಷ್ಟು ಮೇಲ್ಗಡೆ ಹೋಗಲ್ಲ ಅಂದ್ರಿ, ಎಷ್ಟು ಮೇಲ್ಗಡೆ ಹೋಯ್ತು? ಏನು ಹೋಗ್ಲಿಲ್ಲ ಅಷ್ಟು. ಭಯ ಆಗ್ಲಿಲ್ವಾ? ಗೈಸ್ ಈಗ ಫೈನಲಿ ನಾವು ಹೊರಡ್ತಾ ಇದ್ದೀವಿ. ಎಕ್ಸಾಕ್ಟ್ಲಿ ಟೈಮ್ ಬಂದು ಎಷ್ಟು ಗೊತ್ತಾ, 6:30 ಹತ್ರ ಆಗಿದೆ. ಸೊ ಸೈಕ್ ಆಗಿತ್ತು ಗುರು ಇವತ್ತಿನ ಬ್ಲಾಗ್ ಮಾತ್ರ. ಸೊ ಇವತ್ತಿನ GRS ಬ್ಲಾಗ್ ಮಾತ್ರ ಸಕ್ಕತ್ತಾಗಿತ್ತು ಅಂತ ಅನ್ಕೊಂಡ್ರಿ. ಇದನ್ನ ಹುಯ್ ಡೈಮಂಡ್ ಬ್ಲಾಗ್ ಇಷ್ಟೊದ್ಮೇಲೆ ಜೋಕರ್ ಶೋ ಮತ್ತೆ ಫೈರ್ ಶೋ ಪ್ರತಿಯೊಂದು ನಡೀತಾ ಇರ್ತದೆ. ಜೋಕ್ ಗೈಸ್ ಇವ್ರ ಕಾಲ್ ನೋಡ್ರಿ ಎಷ್ಟು ಉದ್ದ ಇದೆ, ಎಷ್ಟು ಉದ್ದ ಇದ್ದಾರೆ. ಇವ್ರಿಗೆ ಯಾರು ತೋರಿಸ್ತಿಲ್ಲ ಕೆಳಗಡೆ, ಇವ್ರಿಗೆ. ಓ ಹಾಯ್ ಮಿನಿ ಜೋಕರ್. ಹಾಯ್, ವಾಟ್ಸ್ ಯುವರ್ ನೇಮ್? ಏನ್ ಹೆಸರು? ಜೋಕರ್. ಆ್ಯಕ್ಚುಲಿ GRS ಎಲ್ಲ ಮುಗಿತು. ಇವಾಗ ನೋಡಿ ಫುಲ್ ಕ್ರೌಡೆಲ್ಲ ಹೊರಗಡೆ ಬರ್ತಾ ಇದ್ದಾರೆ. ಬಟ್ ಆದರೆ ಮಳೆ ಜೋರಾಗಿ ಬರ್ತಾ ಇದೆ ಗೈಸ್. ಇವಾಗ ಆಲ್ಮೋಸ್ಟ್ ನಾನು ಕಾರ್ ಹತ್ರ ಓಡಬೇಕು. ಕಾರ್ ಎಕ್ಸಿಟ್ ಅಲ್ಲೇ ಇದೆ. ಅವ್ನು ಎಡ್ಸ್ಕೊಂಡು ನಿಮಗೆ ಕಾರ್ ಹತ್ರ ಹೋದಾಗ ಸಿಗ್ತೀನಿ. ಓಕೆ ಸರ್ ಎಕ್ಸಿಟು? ಹಾಂ ಸರ್, ಇಲ್ಲೇ ಬನ್ನಿ ಹತ್ತಿ. ವಾಯ್ ಫುಲ್ ಮಳೆ. ಮಳೆ ಬರ್ತದೆ, ಮಳೆ ನೆನೆಸಿದಿರಲ್ಲ ಬ್ರೋ. ಗೈಸ್ ಆ್ಯಕ್ಚುಲಿ ಮಳೆಯಲ್ಲಿ ನೆಂದು ಆಮೇಲೆ ಅಲ್ಲಿ ವಾಟರು ಸಹ ಸಿಕ್ಕಾಬಿಟ್ಟೆ ಆಡಿ ಏನಾಗಿದೆ ಅಂತಂದರೆ ಸ್ವಲ್ಪ ಏನಾಗಿದೆ ಬ್ರೋ, ಎಲ್ಲರ ಬಾಡಿ ಹೆಂಗಿದೆ? ಎಲ್ಲ ಕೋಲ್ಡ್ ಆಗಿಬಿಟ್ಟಿದೆ. ಇವಾಗ ಹೋಗ್ಬಿಟ್ಟು ವಾರ್ಮ್ ಅಪ್ ಮಾಡ್ಕೋಬೇಕು ಎಲ್ಲರೂ ಸಹ. ಡೋಲೋ 650 ಮಾತ್ರ ನುಂಕೋಬೇಕು ಇವಾಗ ಹೋಗ್ಬಿಟ್ಟು. ಇಲ್ಲ ಇವತ್ತಂತೂ ಡೇಸ್ ಸಕ್ಕದಾಯ್ತು ಬ್ರೋ. ಎಲ್ಲ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಹೇಳ್ಬಿಡಿ ಬ್ರೋ ನಿಮ್ದು. ಫಸ್ಟ್ ಹೇಳಿ ಬ್ರೋ, ಹೇಳಿ ಬ್ರೋ, ಬಾಯ್ ಬಿಟ್ಟು ಹೇಳ್ಬೇಕು. ಚೆನ್ನಾಗಿತ್ತು ಬ್ರೋ. ನಿಮ್ದು ಹೆಂಗಿತ್ತು? ಕ್ರೇಜಿ ಆಗಿತ್ತು.
ಬ್ರೋ ನಿಮ್ದು ಹೆಂಗಿತ್ತು ಬ್ರೋ? ಚೆನ್ನಾಗಿದ್ರು. ಅಲ್ಲ ಚೆನ್ನಾಗಿತ್ತಲ್ಲ ಬ್ರೋ? ನಿಮ್ದು ವಂಡರ್ಫುಲ್ ಬ್ರೋ ನಿಮ್ದು ಚೆನ್ನಾಗಿತ್ತು ಬ್ರೋ. ಎಸ್ಪೆಷಲಿ ಟ್ಯಾಗ್ ಇರೋದ್ರಿಂದ ಹಾ ನಿಮ್ಗಳಿಗೆ ಯೂಸ್ ಆಯ್ತು. ನಮ್ಗೆ ಆ್ಯಕ್ಚುಲಿ ಲಾಸ್ ಆಗಿದ್ದು ನಿಮಗೆ ಅಲ್ಲ ಬ್ರೋ, ಜಾಸ್ತಿ ಗೇಮ್ಸ್ ಆಡೋಕ್ಕಾಗಲಿಲ್ಲ ನಿಮಗೆ. ಬಟ್ ನೀವು ಯಾವ್ದು ಆಡಿದ್ರಿ ಹೇಳಿ, ಅದೇ ರೇಜಿ ಪೂಲ್ ಮಾತ್ರ ಸಕ್ಕತ್ತಾಗಿ ಆಡಿದ್ರು ನಮ್ಮ ಬ್ರೋ. ಮಿಗ್ದಾವೆಲ್ಲ ನಾವು ಎಂಜಾಯ್ ಮಾಡಿದ್ವಿ. ಸೊ ಸಕ್ಕತ್ತಾಗಿತ್ತು ಮಾತ್ರ ಇವತ್ತು. ಎಂಜಾಯ್ ಮಾಡಿದ್ದು ಇವರಿಬ್ರೆ ಬೇಜಾನ್ ಎಂಜಾಯ್ ಮಾಡಿದ್ರು, ನಮ್ಗಿಂತ ಬೇಜಾನ್ ಎಂಜಾಯ್ ಮಾಡಿದ್ರು. ಇನ್ಫ್ಲುಯೆನ್ಸರ್ ಆಗಿರೋದ್ರಿಂದ ಏನು ಬೆನಿಫಿಟ್ ಅಂತಂದರೆ ನಾವೆಲ್ಲೂ ಸಹ ಕ್ಯೂ ಅಲ್ಲಿ ನಿಲ್ಲಂಗಿಲ್ಲ. ಬಟ್ ನಾವು ಎಷ್ಟೇ ಸಲ ಮತ್ತೆ ಪದೇ ಪದೇ ಬೇಕು ಅಂದರೂ ಸಹ ಆಟ ಆಡ್ತಾ ಇರ್ಬೋದು. ತೋರಿಸ್ಬಿಟ್ಟಿದ್ದು ಇದರಿಂದ ಸೊ ಅದಕ್ಕೆ ಹೇಳಿದ್ರು ಮನೆಗೂ ಸೇರಿಸಿಲ್ಲ ಅಂತೀರ ಆಮೇಲೆ ಮನೇಲಿ ಫಾಸ್ಟ್ ಫಾರ್ವರ್ಡ್ ಹಂಗೆ. ಡಿನ್ನರ್ ಮಾತ್ರ 200 ರೂಪೀಸ್ ಒಬ್ಬೊಬ್ಬರಿಗೆ ಅವರೇ ಕೊಟ್ಟಿದ್ರು. ಸೊ ಆಲ್ಮೋಸ್ಟ್ 5 ಮೆಂಬರ್ಸ್ ಇರೋದ್ರಿಂದ 1000 ರೂಪೀಸ್ ಅವರೇ ಪೇ ಮಾಡಿದ್ರು ಗೈಸ್. ನಮ್ಮ ಆಲ್ಮೋಸ್ಟ್ ಅಷ್ಟೇ. ಎಷ್ಟಾಗಿದೆ ಬ್ರೋ ನಮ್ದು ಊಟಕ್ಕೆ? ನಮ್ದು ಎಕ್ಸ್ಟ್ರಾ ಒಂದು ಪೆಪ್ಸಿಗಳು ತೊಗೊಂಡ್ವಿ ಅಷ್ಟೇ, ಅದು ಬಿಟ್ಟರೆ ಏನಾಗಿರಲಿಲ್ಲ. ಸೊ ಇವತ್ತು ಇಂಡಿಯಾ ಮಾತ್ರ ಸಗದಾಯಿತು. GRS ಅಲ್ಲಿ ನಮಗೆ ಸ್ಪಾನ್ಸರ್ ಕೊಟ್ಟಿರೋದ್ರಿಂದ ಸೊ ತುಂಬ ಯೂಸ್ ಆಯಿತು ಗೈಸ್ ಬೇಸಿಗೆಗಾಲದಲ್ಲಿ. ಸೊ ಬೇಸಿಗೆಗಾಲ ಅಂತ ಹೇಳ್ತೀವಿ, ಸಂಜೆ ಮೇಲೆ ನೋಡಿ ಈ ಥರ ಮಳೆ ಬೀಳ್ತಾ ಇರ್ತದೆ ನಮಗೆ. ಅಲ್ಲ ಓಕೆ ಗೈಸ್, ಇವತ್ತಿನ ಬ್ಲಾಗ್ ತುಂಬ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಏನು ಮಾಡಬೇಕು ಹೇಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದೇ ಥರ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿ ತನಕ ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್ ಗುರು.